ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂತ್ರಸ್ತೆ ಹೇಳಿಕೆಯ ಮೇಲೆ ನಿಂತಿದೆ ಎಚ್.ಡಿ. ರೇವಣ್ಣ ಭವಿಷ್ಯ. ಇತ್ತ ಮಗನನ್ನ ಬಚಾವ್ ಮಾಡುವುದಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರ ಎಚ್.ಡಿ. ರೇವಣ್ಣ. ಸಂತ್ರಸ್ತೆ ದೂರು ಕೊಡಬಹುದು ಅಂತ ಕಿಡ್ನಾಪ್ ಮಾಡಿರುವಂತಹ ಶಂಕೆ. ಇದೀಗ ರೇವಣ್ಣನ ಅರೆಸ್ಟ್ ವರೆಗೂ ತಂದು ನಿಲ್ಲಿಸಿದೆ ಈ ಪ್ರಕರಣ. ಈಗಾಗಲೇ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ರೇವಣ್ಣ ಅವರ ಒಂದು ಜಾಮೀನು ಅರ್ಜಿ ಕೂಡ ವಜಾ ಆಗಿತ್ತು. ಹಾಗಾಗಿ ನಿನ್ನೆ ಸಂಜೆ ಅವರನ್ನ ಅರೆಸ್ಟ್ ಮಾಡಲಾಯಿತು. ಈತ ಮಗನ ಪರವಾಗಿ ನಿಂತಿದ್ದಕ್ಕೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರ ಎಚ್.ಡಿ. ರೇವಣ್ಣ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಇನ್ನು ಈ ಕೇಸ್ ಸಂಬಂಧ ಸಂತ್ರಸ್ತೆ ವಿಚಾರಣೆಯನ್ನ ವಿಶೇಷ ತನಿಖಾ ತಂಡ ನಡೆಸಲಿದೆ. ಸಂತ್ರಸ್ತೆ ನೀಡುವ ಹೇಳಿಕೆಯ ಮೇಲೆ ರೇವಣ್ಣ ಭವಿಷ್ಯ ನಿಂತಿದೆ. ರೇವಣ್ಣ ಮೇಲೆ ಗಂಭೀರ ಆರೋಪವನ್ನ ಮಾಡದಿದ್ರೆ ಸೇಫ್ ಆಗ್ತಾರೆ. ಎಚ್.ಡಿ. ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರೆ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕಿರುಕುಳ ಕೊಟ್ರು ಅಂತ ಸ್ಟೇಟ್ಮೆಂಟ್ ಕೊಟ್ರೆ ಕಂಟಕ ಫಿಕ್ಸ್. ಅಜ್ಞಾತ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತೆ ಮಹಿಳೆಯನ್ನ ವಿಚಾರಣೆಯನ್ನ ಮಾಡಲಿದ್ದಾರೆ. ಹಾಗಾಗಿ ಸಂತ್ರಸ್ತೆ ಮಹಿಳೆ ಕೊಡುವಂತಹ ಹೇಳಿಕೆಯ ಮೇಲೆನೆ ಈಗ ಎಚ್.ಡಿ. ರೇವಣ್ಣ ಅವರ ಭವಿಷ್ಯ ನಿಂತಿದೆ. ಒಂದು ವೇಳೆ ನನಗೆ ಟಾರ್ಚರ್ ಅನ್ನ ಕೊಟ್ಟಿದ್ರು, ಕಿಡ್ನಾಪ್ ಅನ್ನ ಮಾಡಿದ್ರು ಅಂತ ಏನಾದ್ರು ಆ ಸಂತ್ರಸ್ತೆ ಮಹಿಳೆ ಹೇಳಿಕೆಯನ್ನ ಕೊಟ್ರೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿನ್ನೆ ಎಚ್.ಡಿ. ರೇವಣ್ಣ ಅವರ ಆಪ್ತರ ತೋಟದ ಮನೆಯಲ್ಲಿ ಸಂತ್ರಸ್ತೆಯನ್ನ ರಕ್ಷಣೆ ಕೂಡ ಮಾಡಲಾಗಿತ್ತು. ಇನ್ನು ಪೊಲೀಸರ ಮುಂದೆ ಮಾತನಾಡುವುದಕ್ಕೆ ಆ ಮಹಿಳೆ ಎದುರ್ತಾ ಇದ್ದಾರೆ. ನನ್ಗೆ ಭಯ ಆಗುತ್ತೆ, ನಮ್ಮನ್ನೆಲ್ಲ ಸಾಯಿಸಿ ಬಿಡ್ತಾರೆ ಅಷ್ಟೇ ಅಂತ ಆ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮನ್ನೆಲ್ಲ ಸಾಯಿಸಿ ಬಿಡ್ತಾರೆ ಅಂತಷ್ಟೇ ಆ ಮಹಿಳೆ ಹೇಳಿದ್ದಾರೆ. ಕೇಸ್ನಲ್ಲಿ ಪ್ರಗತಿಯನ್ನ ಸಾಧಿಸುವುದಕ್ಕೆ ತನಿಖಾಧಿಕಾರಿಗಳಿಗೆ ಈಗ ಇದು ಕೂಡ ದೊಡ್ಡ ಸವಾಲಾಗಿದೆ. ಕೌನ್ಸಿಲಿಂಗ್ ಅನ್ನ ಕೊಡಿಸಿ ವಿಚಾರಣೆಯನ್ನ ನಡೆಸುವುದಕ್ಕೆ ಎಸ್ಐಟಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮಹಿಳೆ ವಿಚಾರಣೆ ಬಳಿಕ ಎಚ್.ಡಿ. ರೇವಣ್ಣ ಅವರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಅದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಸಂತ್ರಸ್ತೆ ಹೇಳಿಕೆಯ ಮೇಲೆನೆ ಎಚ್.ಡಿ. ರೇವಣ್ಣ ಅವರ ಭವಿಷ್ಯ ನಿಂತಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ಎಚ್.ಡಿ. ರೇವಣ್ಣ ಅವರ ಭವಿಷ್ಯ ಸಂತ್ರಸ್ತೆ ಮಹಿಳೆ ಕೊಡುವಂತ ಹೇಳಿಕೆಯ ಮೇಲೆನೆ ಈಗ ನಿಂತಿರುವಂತದ್ದು. ಈಗ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೋತಾರೆ ಹಾಗಾದ್ರೆ ಎಚ್.ಡಿ. ರೇವಣ್ಣ. ಖಂಡಿತ ಮಹಿಳೆ ಸತ್ಯವನ್ನ ಹೇಳ್ತಾ ಇರೋಳು ಅಥವಾ ಸುಳ್ಳನ್ನ ಹೇಳ್ತಾ ಇರೋಳು ಅದು ಸದ್ಯದ ಮಟ್ಟಿಗೆ ಅದು ಮುಖ್ಯ ಆಗಿರೋದಿಲ್ಲ. ಒಬ್ಬರ ಮೇಲೆ ಗುರುತರವಾದಂತಹ ಒಂದು ಆಪಾದನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ ಯಾರು ಆರೋಪಿ ಇದ್ದಾನೆ ಆತನನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾರೆ. ಅದೇ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಅದೇ ಮೆಥಡ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಮಹಿಳೆ ಇವರ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಿಡ್ನಾಪ್ ಮಾಡಿದ್ದಾರೆ, ಅಕ್ರಮವಾಗಿ ಬಂಧನವನ್ನ ಮಾಡಿದ್ದಾರೆ ಹಾಗೂ ಗೌಪ್ಯ ಸ್ಥಳದಲ್ಲಿ ಇಟ್ಟು ನನಗೆ ಒಂದು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಮತ್ತು ಒತ್ತಡವನ್ನು ಹಾಕಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟರೆ, ಒಂದು ಆರೋಪವನ್ನ ಮಾಡಿದ್ರೆ ತತ್ಕ್ಷಣದಲ್ಲಿ ಅವರಿಗೆ ಸಂಕಷ್ಟ ಹಾಗೂ ನಾಳೆ ಏನಾದರೂ ನಿರೀಕ್ಷಣಾ ಜಾಮೀನಿಗೆ ಏನಾದರೂ ಅರ್ಜಿಯನ್ನು ಸಲ್ಲಿಸಿದಂತಹ ಪಕ್ಷದಲ್ಲಿ ಎಸ್ಐಟಿ ಅಧಿಕಾರಿಗಳು ಈ ಸಂತ್ರಸ್ತೆಯ ಹೇಳಿಕೆಯನ್ನ ಮುಂದಿಟ್ಟು ಈ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಆ ಮಹಿಳೆಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಜಾಮೀನನ್ನ ನಿರಾಕರಿಸಬೇಕು. ಇಲ್ಲದಿದ್ದಲ್ಲಿ ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ಯಾರು ಇವರ ವಿರುದ್ಧವಾಗಿ ದೂರನ್ನು ಕೊಡೋದಕ್ಕೆ ಬರ್ತಾರೋ ಅವರ ವಿರುದ್ಧವೂ ಕೂಡ ಪ್ರಭಾವವನ್ನ ಬಳಸಿ ಅವರನ್ನ ಒತ್ತಡವನ್ನ ಹಾಕಿ ಜೀವ ಬೆದರಿಕೆ ಹಾಕಿ ಅವರಿಗೂ ಕೂಡ ಒಂದು ಕಂಪ್ಲೇಂಟ್ ಕೊಡದ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂತಹ ಒಂದು ಆಕ್ಷೇಪಣೆಯನ್ನ ಇಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ. ಹೀಗಾಗಿ ಆ ಮಹಿಳೆ ಯಾವ ರೀತಿ ಕಂಪ್ಲೇಂಟ್ ಅನ್ನ ಕೊಡ್ತಾನೆ, ಯಾವ ಹೇಳಿಕೆಯ ಆಧಾರದ ಮೇಲೆಗೆ ಆಕೆಯ ಮೇಲೆ ಆದಂತಹ ಒಂದು ಕುಕೃತ್ಯಗಳಿದ್ದಾವೆ ಅದರ ಬಗ್ಗೆ ರೇವಣ್ಣ ಅವರ ಪಾತ್ರವೂ ಕೂಡ ಇದೆ ಅಂತ ಹೇಳಿ ಆಕೆ ಹೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ರೇವಣ್ಣ ಅವರಿಗೆ ಸಾಕಷ್ಟು ಸಂಕಷ್ಟ ಕೂಡ ಆಗುತ್ತೆ. ಅದೇ ರೀತಿಯಾಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಕೆ ಕೂಡ ಈಗ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಭಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಅವರ ಒಂದು ಹೊಳೆ ನರಸೀಪುರ ಭಾಗದಲ್ಲಿ
ಆ ಒಂದು ಕುಟುಂಬ ಏನಿದೆ ಸಾಕಷ್ಟು ಒಂದು ಪ್ರಭಾವ ಅಭಿಷೇಕ್ ಹಾಗೆ ಕುಟುಂಬ ಹೋಲ್ಡಲ್ಲಿರಿ. ಆಗಿರುವಂತಹ ಕಾರಣ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ರೇವಣ್ಣಗೆ ಮತ್ತೆ SIT ಅಧಿಕಾರಿಗಳಿಂದ ಗ್ರಿಲ್ ಶುರು ಆಗ್ಲಿದೆ. ಅವರನ್ನ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಬೆಳಗ್ಗೆಯಿಂದಲೇ HD ರೇವಣ್ಣಗೆ ವಿಚಾರಣೆಯ ಬಿಸಿ ಈಗ ತಟ್ತಾ ಇದೆ. ಮಹಿಳೆ ಕಿಡ್ನಾಪ್ ಬಗ್ಗೆ ರೇವಣ್ಣಗೆ SIT ಪ್ರಶ್ನಾವಳಿಯನ್ನ ಕೇಳ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳನ್ನ ಈಗಾಗಲೇ ವಿಶೇಷ ತನಿಖಾ ತಂಡ ರೆಡಿ ಮಾಡಿಟ್ಕೊಂಡಿದೆ. ಕಿಡ್ನಾಪ್ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಒಂದಾದ್ರ ನಂತರ ಒಂದು ಪ್ರಶ್ನೆಯನ್ನ ಈಗಾಗಲೇ SIT ಟೀಮ್ ರೆಡಿ ಮಾಡ್ಕೊಂಡಿದೆ. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳನ್ನ ಈಗಾಗಲೇ SIT ಟೀಮ್ ರೆಡಿ ಮಾಡ್ಕೊಂಡಿದೆ. ಹಾಗಾಗಿ ಬೆಳಗ್ಗೆಯಿಂದಲೇ HD ರೇವಣ್ಣಗೆ ವಿಚಾರಣೆಯ ಬಿಸಿ ಕೂಡ ಈಗ ತಟ್ತಾ ಇರುವಂತದ್ದು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ HD ರೇವಣ್ಣ ಅವರು. ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅವರನ್ನ ತೆಗೆದುಕೊಂಡು ತೋಟದ ಮನೆಯಲ್ಲಿ ಕಳಿಸಿದ್ದು ನಿಜಾನ, ಹೀಗೆ ಹಲವು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆ ನಂತರ ಜಡ್ಜ್ ಎದುರು ರೇವಣ್ಣನ ಹಾಜರುಪಡಿಸಲಾಗುತ್ತೆ. ವಿಚಾರಣೆ ಬಳಿಕ ಜಡ್ಜ್ ಎದುರು ಹಾಜರುಪಡಿಸಲಿದೆ SIT ಟೀಮ್. ಜಡ್ಜ್ ಎದುರು ರೇವಣ್ಣ ಅವರನ್ನ SIT ತಂಡ ಹಾಜರುಪಡಿಸುತ್ತೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅಭಿಷೇಕ್ ಈಗ ಗಮನಿಸಬಹುದು, ಒಂದ್ ಕಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಹಲವು ಪ್ರಶ್ನೆಗಳನ್ನ ಈಗಾಗಲೇ SIT ಟೀಮ್ ಕೂಡ ರೆಡಿ ಮಾಡ್ಕೊಂಡಿದೆ. ಸೊ ಏನೆಲ್ಲ ಬೆಳವಣಿಗೆಗಳಾಗಬಹುದು? ಈಗಾಗಲೇ ರೇವಣ್ಣ ಅವರಿಗೆ 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಿನ್ನೆ ತಡರಾತ್ರಿ 1:30ವರೆಗೂ ಕೂಡ ಒಂದು ವಿಚಾರಣೆ ನಡೀತು. ನಂತರ ಈಗ ಅಂದ್ರೆ ಅರ್ಧ ಗಂಟೆ ಮುಂಚೆ ವಿಚಾರಣೆ ಆರಂಭ ಆಗಿದೆ. ಆ 30 ಪ್ರಶ್ನೆಗಳಿಗೂ ಕೂಡ ರೇವಣ್ಣ ಅವರು ನಿರಾಕರಣೆಯನ್ನೇ ಮಾಡಿದ್ದಾರೆ. ಅಂದ್ರೆ ನಾನು ಕಿಡ್ನಾಪ್ ಅನ್ನ ನಾನು ಮಾಡಿಲ್ಲ, ಹಾಗೂ ಇದರ ವಿಚಾರವಾಗಿ ಯಾವುದೇ ರೀತಿಯಾದಂತಹ ವಿಷಯಗಳು ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಇದು ಯಾರು ಮಾಡಿದ್ದಾರೆ ಅಂದ್ರೆ ನನ್ನ ಹೆಸರಿನಲ್ಲಿ ಯಾರಾದರೂ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಒಂದು ಉತ್ತರಗಳನ್ನ HD ರೇವಣ್ಣ ಅವರು ಕೊಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಎಷ್ಟಾಗುತ್ತೋ ಅಂದ್ರೆ 24 ಗಂಟೆ ಒಳಗಡೆ ಒಬ್ಬ ಅಕ್ಯೂಸ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಂತಹ ಕಾರಣದಿಂದಾಗಿ ಸಂಜೆಯವರೆಗೆ ಅವರನ್ನ ಸಾಕಷ್ಟು ಒಂದು ಪ್ರಶ್ನೋತ್ತರಕ್ಕೆ ಒಳಪಡಿಸಲಾಗುತ್ತೆ. ನಂತರ ಅವರನ್ನ ನ್ಯಾಯಾಧೀಶರಿಗೆ ಮುಂದೆ ನಿಲ್ಲಿಸಿ ಕಸ್ಟಡಿಗೆ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಇಲ್ಲಿಯವರೆಗೂ ಆಗಿರುವಂತಹ ಒಂದು ವಿಚಾರಣೆ ಏನಿದೆ ಅದು ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ. ಮತ್ತೆ ಕಸ್ಟಡಿಗೆ ಕೊಡಿ, ನಾನು ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಬೇಕು, ಹಾಗೂ ಪರಾರಿ ಆಗಿರುವಂತಹ ವ್ಯಕ್ತಿ ಏನಿದ್ದಾರೆ ಅಂದ್ರೆ ಅವರ ಪುತ್ರ ಏನಿದ್ದಾರೆ ಅವರ ವಿಚಾರವಾಗಿಯೂ ಕೂಡ ಸಾಕಷ್ಟು ಒಂದು ಪ್ರಶ್ನೆಗಳಿದೆ ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾರೆ. ಅಂದ್ರೆ SIT ಅಧಿಕಾರಿ ಮಾಡ್ತಾರೆ. ಆದ್ರೆ ಗಂಭೀರ ಪ್ರಕರಣಗಳಲ್ಲಿ ಮಾತ್ರ ನ್ಯಾಯಾಧೀಶರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕಸ್ಟಡಿಗೆ ಕೊಡ್ತಾ ಇದ್ರು. ಉಳಿದಂತೆ ಬೇರೆ ಕೇಸ್ಗಳಲ್ಲಿ ನೇರವಾಗಿ ಮನೆಗೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಜೈಲಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಇಂದು ಯಾವ ರೀತಿ ಅವರು ಜೈಲಿಗೆ ಇದು ಮಾಡ್ತಾರೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ರೆಫರ್ ಮಾಡ್ತಾರೆ, ಅಥವಾ SIT ಅಧಿಕಾರಿಗಳು ಕೇಳಿಕೊಂಡಿರುವಂತಹ ಅವಧಿಯನ್ನ ವಿಸ್ತರಣೆ ಮಾಡ್ತಾರೆ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಓಪನ್ ಕೋರ್ಟ್ ನಲ್ಲಿ ಏನಾದರೂ ಆಗಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಒಂದು ಕಸ್ಟಡಿಗೆ ಸಿಗುತ್ತೆ ಅನ್ನುವಂತಹ ಒಂದು ಗ್ಯಾರಂಟಿ ಕೂಡ ಇತ್ತು. ಹೀಗಾಗಿ ಈಗ ಸದ್ಯ ಅವರ ಮನೆಗೆ ಒಂದು ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಯಾವ ರೀತಿ ಮುಂದೆ ನ್ಯಾಯಾಧೀಶರು ಒಪ್ಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಹೀಗಾಗಿ ಸದ್ಯ ಈ ಒಂದು ದಿನ ಏನಿದೆ, ಈ ಒಂದು ದಿನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತನಿಖೆಯನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವೊಂದು ಹೇಳಿಕೆಗಳನ್ನಷ್ಟೇ ಪಡೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಮತ್ತಷ್ಟು ಅಂದ್ರೆ 4 ರಿಂದ 5 ದಿನಗಳವರೆಗೆ ನಮಗೆ ನಮ್ಮ ಒಂದು ಕಸ್ಟಡಿ ಕೊಡಿ ಅಂತ ಹೇಳಿ ಕೇಳಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ 2-3 ಪ್ರಕರಣಗಳು ಇರುವಂತಹ ಕಾರಣದಿಂದಾಗಿ ಸಂಪೂರ್ಣವಾದಂತಹ ಒಂದು ಪಾರದರ್ಶಕವಾದಂತಹ ಒಂದು ತನಿಖೆ ನಡೆಸಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ದಿನಗಳವರೆಗೂ SIT ವಿಚಾರಣೆಯನ್ನ ಮುಂದುವರಿಸಬೇಕಾಗುತ್ತೆ. ಲೀನಾ, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.